ಇಂಥ ಘಟನೆ ನಡೆದಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಸಿಲಿಂಡರ್ ಲೀಕೇಜ್ ನಿಂದ ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಿ ಅಂದಾಜಿಸಲಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ 7:15 ಸುಮಾರಿಗೆ ಕೆಆರ್ಪುರಂನ ತ್ರಿವೇಣಿ ನಗರದಲ್ಲಿರುವಂತಹ ಒಂದು ಮನೆಯಲ್ಲಿ ಸಿಲಿಂಡರ್ ಲೀಕೇಜ್ ನಿಂದ ಭೀಕರವಾದಂತಹ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದ್ರ ಇಲ್ಲಿರುವಂತಹ ದೃಶ್ಯಗಳು ಜೊತೆಗೆ ಆ ಮನೆಯ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಗೋಡೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಛಿದ್ರವಾಗಿದ್ದಾವೆ. ಅದ್ರ ಜೊತೆಗೆ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕೆಳಗಡೆ ಕುಸಿದಿರುವಂತದ್ದು. ಕೇವಲ ಇದೊಂದು ಮನೆ ಮಾತ್ರವಲ್ಲ, ಈ ಮನೆಯ ಹಿಂಭಾಗ ಇರುವಂತಹ ಮತ್ತೆ 2-3 ಶೆಡ್ಗಳೇನಿದೆ ಆ ಶೆಡ್ಗಳಿಗೂ ಕೂಡ ಈ ಒಂದು ಸ್ಫೋಟದ ತೀವ್ರತೆ ತಾಗಿ ಅದು ಕೂಡ ನೆಲ ಕಚ್ಚಿರುವಂತದ್ದು. ಇದಿಷ್ಟೇ ಅಲ್ಲ, ಇಲ್ಲಿ ಈ ಒಂದು ಮನೆ ಅದರ ಜೊತೆಗೆ ಹಿಂಭಾಗದಲ್ಲಿರುವಂತಹ ಶೆಡ್ ಮನೆಯ ಜೊತೆಗೆ ಅಕ್ಕಪಕ್ಕ ಇರುವಂತಹ ಒಂದಿಷ್ಟು ಕಟ್ಟಡಗಳು ಏನ್ ನಾವು ಗಮನಿಸ್ತಾ ಇದೀವಿ, ಆ ಕಟ್ಟಡದ ಒಂದಿಷ್ಟು ಕಿಟಕಿ ಗಾಜುಗಳೆಲ್ಲವೂ ಕೂಡ ಪುಡಿ ಆಗಿರುವಂತದ್ದು. ಅಂದ್ರೆ ಆ ಸ್ಫೋಟದ ತೀವ್ರತೆ ಅಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಘಟನಾ ಸ್ಥಳಕ್ಕೆ ವೈಟ್ಫೀಲ್ಡ್ ವಿಭಾಗ ಡಿಸಿಪಿ ಆಗಿರುವಂತಹ ಪರಶುರಾಮ್ ಸೇರಿದಂತೆ ಶ್ವಾನ ದಳ, ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೋಕೋ ಟೀಮ್ ಕೂಡ ಭೇಟಿ ಕೊಟ್ಟು ಇಲ್ಲಿ ಸಿಗುವಂತಹ ಒಂದಿಷ್ಟು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಸದ್ಯಕ್ಕೆ ಈ ಸ್ಫೋಟ ಏನು ಸಿಲಿಂಡರ್ ಲೀಕೇಜ್ ನಿಂದ ಸಂಭವಿಸಿದೆ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. ಆದ್ರೆ ನಿಖರವಾದಂತಹ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸೋಕೋ ತಂಡ ಒಂದಿಷ್ಟು ಸ್ಯಾಂಪಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಕಲೆಕ್ಟ್ ಮಾಡಿದ ನಂತರದಲ್ಲಿ ಆ ವರದಿ ಬಂದ ನಂತರ ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಅಂದ್ರೆ ಇಲ್ಲಿರುವಂತಹ ಜನ ಬೆಳ್ಳಂಬೆಳಿಗ್ಗೆ ಅಕ್ಷರಶಃ ಶಾಕ್ಗೆ ಒಳಗಾಗಿದ್ರು. ಯಾಕಂತಂದ್ರೆ ಆ ಸ್ಫೋಟದ ತೀವ್ರತೆ ಅಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಸ್ಥಳೀಯರೇ ಹೇಳ್ತಿರುವಂಥದ್ದು. ಇಲ್ಲಿ ಗಮನಿಸಬಹುದು, ಪ್ರತಿಯೊಂದು ಕಿಟಕಿ ಮನೆಯಲ್ಲಿದ್ದಂತಹ ಒಂದಿಷ್ಟು ಕಿಟಕಿ ಗಾಜುಗಳೆಲ್ಲ ಪುಡಿಯಾಗಿ ಕೆಳಗಡೆ ಬಿದ್ದಿರುವಂಥದ್ದು. ಇದು ಮನೆಯ ಕಿಚನ್ ಅಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಛಿದ್ರವಾಗಿ ಬಿದ್ದಿದೆ. ಜೊತೆಗೆ ಹಾಲ್ನಲ್ಲಿ ಇರುವಂತಹ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿರುವಂಥದ್ದು ಗಮನಿಸೋದು. ಮೇಲ್ಛಾವಣಿ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಈಗಾಗಲೇ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಸಿಲಿಂಡರ್ ಸ್ಫೋಟದಿಂದ ಆಗಿರುವಂತಹ ದುರ್ಘಟನೆನ ಅದ್ರ ಜೊತೆಗೆ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ತಜ್ಞರ ವರದಿಗಾಗಿ ಸದ್ಯಕ್ಕೆ ಕಾಯ್ತಾ ಇದ್ದಾರೆ. ಒಂದಿಷ್ಟು ಸ್ಯಾಂಪಲ್ಗಳನ್ನ ಕೂಡ ಕಲೆಕ್ಟ್ ಮಾಡಿ ಕಳಿಸುವಂತ ಕೆಲಸ ಕೂಡ ಆಗಿದೆ.